ಏಯ್, ನನ್ನ ದುಡ್ಡು ಕೊಡಬೇಡ, ಏನು ಕೊಡಬೇಡ, ತಿಂದು ಸಾಯೋ ನನ್ನ ಮಗನೇ, ನನ್ನ ಇಲ್ಲಿಂದ ಬಿಡೋ. ರಾತ್ರಿ ಎಲ್ಲ ಇಲ್ಲಿ ಕೂಡಾಕಿ ನನಗೆ ಎಷ್ಟು ಭಯ ಆಗ್ತೈತೆ ಗೊತ್ತಾ? ಲೋಪರ್ ಬಿಡೋ, ಬಿಡೋ. ಯಾಕೋ ನನ್ನಿಂದ ಏನು ಸಿಗಂಗಾಯ್ತು? ನನಗೆ ಯಾಕೋ ಇಷ್ಟೊಂದು ಟಾರ್ಚರ್ ಕೊಡ್ತೀಯಾ? ಹಾಂ, ಏನೋ ದುಡ್ಡು ತಗೊಂಡು ಹೋಗಿದ್ಯಾ ಅಂತ ಹೇಳಿ ಬೈದಿದ್ದು ತಪ್ಪ? ಹಿಂಗೆ ಮೋಸ ಮಾಡಬಾರ್ದು ಕಣೋ ನೀನು. ಒಬ್ರು ತಿಂದರೆ ಉದ್ಧಾರ ಆಗಲ್ಲ ಅಂತ ಹೇಳಿ ಬೈದೆ, ನಿಜ ನಾನು. ಹಾಂ, ನೀನು ಯಾಕೆ ಮತ್ತೆ ನಮ್ಮ ದುಡ್ಡು ಕತ್ಕೊಂಬರ್ಬೇಕಾಗಿತ್ತು? ನೀನು ಯಾಕೆ ನಮ್ಮ ದುಡ್ಡು ಕತ್ಕೊಂಬರ್ಬೇಕಾಗಿತ್ತು ಅಂತ? ಹಂಗಾರೆ ನೀನೇನು ಕಳ್ತನ ಮಾಡಿಲ್ಲ ಯಾವತ್ತೂ, ಯಾರಿಗೂ ಏನು ನೀನೇನು ಮೋಸ ಮಾಡಿಲ್ಲ. ಹಾಂ, ನೀನೆಂತವಳಂಬದು ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ? ನೀನು ಕಳ್ಳಿನೇ, ನೀನು ಕಳ್ಳಿ. ನಾನು ಯಾವತ್ತೂ ನಿನ್ನ ಥರ ಹಿಂಗೆ ಮೋಸ ಮಾಡಲ್ಲ. ನಾನು ಯಾರ್ದು ಏನು ಮುಟ್ಟಕ್ಕೆ ಹೋಗಿಲ್ಲ. ನಾನು ಯಾರಿಗೆ ಆಗಲೇ ಹೇಳು. ನಾನು ಇಲ್ಲಿ ನೋಡಿಲಿ, ನಾನು ಯಾವತ್ತೂ ಯಾರ ಸವಸಕ್ಕೂ ನಾನು ಹೋಗಿರೋ ಅಂಥವಳಲ್ಲ ನಾನು. ಗೊತ್ತಾ? ನಾನು ಇಲ್ಲಿ ಕಳ್ತನ ಮಾಡ್ಕೊಂಬಂದಿದ್ದೀನಿ. ನನಗೇನು ಹಿಂಗೆ ಹೇಳ್ತಾ ಇದೆಯಾ ನೀನು? ನಾನು ಯಾವತ್ತೂ ನಾನು ಯಾರ್ದೊಂದು ವಸ್ತುನೂ ಕದ್ದಿಲ್ಲ, ಗೊತ್ತಾ? ನಾನು ಹಂಗಿರೋಳು. ಇವತ್ತು ನಮ್ಮ ದುಡ್ಡು ಕತ್ಕೊಂಬಂದು ನಮ್ಮ ಮೇಲೆ ಜೋರು ಮಾಡಿ ನನ್ನೇ ಕಿಡ್ನಾಪ್ ಮಾಡಿದ್ಯಾ? ನನ್ನ ಗಂಡನಿಗೆ ಗೊತ್ತಾಗಲಿ, ಅವಾಗ ಹೇಳ್ತೀನಿ. ನನ್ನ ಗಂಡಗೆ ಗೊತ್ತಾದ ಮೇಲೆ ಹೇಳ್ತೀನೋ, ನನ್ನ ಗಂಡಗೆ ಗೊತ್ತಾಗಲಿ. ಫಸ್ಟು, ಆಮೇಲೆ ಮಾತಾಡ್ತೀನಿ. ನಾನು ಈಗ ಮಾತಾಡೋದಿಲ್ಲ. ಏನು ತಿಳ್ಕೊಬಿಟ್ಟಿದ್ಯಾ ನೀನು? ಮುಚ್ಚೆ ಬಾಯಿ, ಏನು ದೊಡ್ಡ ಸಾಚ ಅನ್ನೋ ಥರ ಮಾತಾಡಬೇಡ. ಗೊತ್ತಾಯ್ತು, ನೀನು ಬಂಡವಾಳ ಎಲ್ಲ ಗೊತ್ತಿರೋದೆ. ಯಾರ್ದೇನು ವಸ್ತು ಕದ್ದಿಲ್ಲ ಹಂಗಾದ್ರೆ ನೀನು? ಇಲ್ಲ, ನಾನು ಯಾವತ್ತು ಯಾರ್ದು ಯಾವ ವಸ್ತುನೂ ನಾನು ಕದ್ದಿಲ್ಲ. ನೀನು ಹೆಂಗೆ ಹೇಳ್ತೀಯ ನೀನು? ನಾನು ಇಲ್ಲಿಂದ ಬಿಡು ಮಾರಾಯ. ನನ್ನ ಗಂಡ ಗೊತ್ತಾಗ್ಬಿಟ್ರೆ ಅಷ್ಟೇ, ನಿನ್ನ ಏನು ಮಾಡ್ತಾರೋ ನನ್ನ ಗಂಡ ಗೊತ್ತಿಲ್ಲ. ಸುಮ್ಮನೆ ಬಿಟ್ಬಿಡು ನೋಡು. ನಾನೀಗ ಹೊರಕ್ಕೆ ಹೋದ್ಮೇಲೆ ನಿನ್ನ ಸುದ್ದಿಗೂ ಬರಲ್ಲ, ನಿನ್ನ ಮೇಲೆ ಯಾರಿಗೂ ಏನೂ ಹೇಳೋದಿಲ್ಲ. ನಾನು ಇಲ್ಲಿಂದ ಬಿಟ್ಬಿಡು ಅಷ್ಟೇ. ನಾನು ಯಾರ ಹತ್ರನೂ ನಾನು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ನಾನು ಯಾರ ಹತ್ರನೂ ಏನೂ ನಾನು ಕೇಳೋಕ್ಕೆ ಹೋಗಲ್ಲ, ಹೇಳೋಕ್ಕೆ ಹೋಗಲ್ಲ. ಸರಿನಾ? ನಾನು ಹೆಂಗಿರಬೇಕು ಹಂಗಿರ್ತೀನಿ. ಪ್ಲೀಸ್ ನಾನು ಇಲ್ಲಿಂದ ಬಿಟ್ಬಿಡು. ನನ್ನ ಪಾಡಿಗೆ ನಾನು ಹೊರಟೋಗ್ತೀನಿ. ಬಾರೋ ಬಾ, ಕದ್ದಿಲ್ಲ ಅಂತ ಹೇಳ್ತಾ ಇದ್ದಾಳೆ, ಬಾ ಕೇಳು ಬಾ. ಯಾರನ್ನ ಕರಿತಾ ಇದೆಯಾ ನೀನು? ಯಾರನ್ನ ಕರೆದ್ರೂ ಇಷ್ಟೇನೆ, ನಾನು ಕದ್ದಿಲ್ಲ ಕದ್ದಿಲ್ಲ ಕದ್ದಿಲ್ಲ. ಓ, ಯಾರ್ದು ಕದ್ದಿಲ್ಲ ನೀನು? ಯಾರು ದುಡ್ಡು ಒಡವೆ ಏನು ಕದ್ದಿಲ್ಲ ನೀನು? ದೊಡ್ಡ ಸಾಚ ಅನ್ನೋ ಥರ ಮಾತಾಡ್ತಾ ಇದೀಯ. ಏಯ್, ಬಾಯಿ ಮುಚ್ಚೆ ಸಾಕು. ಹಾ, ಮಣಿಕಂಠ, ಮಣಿಕಂಠ, ಏನೋ ನೀನಿಲ್ಲಿ? ಅಲ್ಲ, ಕಳ್ಳಿ ಅಲ್ವಂತೆ, ಯಾರ್ದು ಏನೋ ಕದ್ದಿಲ್ಲ. ಹಂಗಾದ್ರೆ ನಮ್ಮ ಮನೆಯಾಗಿರೋ ಒಡವೆ ಎಲ್ಲ ನೀನು ಕದ್ದಿಲ್ವೇನೆ? ನಮ್ಮ ಮನೆಗಳು ಒಡವೆ ಎಲ್ಲ ಓದ್ಕೊಂಡೋಗಿ ಇಟ್ಕೊಂಡಿದ್ದಲ್ಲ. ನಾನು ಕಷ್ಟಪಟ್ಟು ದುಡ್ದಿರೋ ಒಡವೆ ಎಷ್ಟು ಹೊಟ್ಟೆ ಉರಿದೋಯ್ತು. ನಮ್ಮ ಅಮ್ಮನೂ ನಮ್ಮ ಅಕ್ಕ ಇಬ್ಬರಳು ಎಷ್ಟು ಗೋಳಾಡಿದ್ರು. ಇವತ್ತು ನಾವೆಷ್ಟು ಗೋಳಾಡಿದ್ವಿ ಅಂತ ನಮಗೆ ಗೊತ್ತೈತೆ, ಅದ್ರ ನೋವು ಏನು ಅಂತ ನಮಗೆ ಗೊತ್ತೈತೆ. ನಾನು ಎಷ್ಟು ಬೇಜಾರ ಮಾಡ್ಕೊಂಡಿದ್ನ ಅಷ್ಟೇ ನೀನು ಅನುಭವಿಸ್ಬೇಕು ಅಂತ ಕರ್ಕೊಂಬಂದಿಲ್ಲಿ ಕತ್ಲಕೊಣೆ ಕೂಡಾಕಿರೋದು ಲೋಪರ್. ಒಡವೆ ಎಲ್ಲ ಓದ್ಕೊಂಡೋಗಿದ್ದಲ್ಲ ನಮ್ದು ಎಷ್ಟು ಕಷ್ಟಪಟ್ಟು ದುಡ್ದಿರೋ ಒಡವೆ. ನಾನು ಚೆನ್ನಾಗಿ ದುಡ್ದು ಮಾಡಿಸ್ಕೊಟ್ಟಿರೋದು ನಮ್ಮ ಅಮ್ಮಯ್ಗೂ ನಮ್ಮ ಅಕ್ಕಯ್ಗೂ. ಇವತ್ತು ನಾನು ಮಾಡಿಸ್ಕೊಟ್ಟಿರೋ ಒಡವೆ ಎಲ್ಲನ ಓದ್ಕೊಂಡು ಬಂದಿರೋಳು ನೀನು. ಮಣಿಕಂಠ, ಮಣಿಕಂಠ, ನೀನು ಹಂಗಾದ್ರೆ ನಾನು ಕಿಡ್ನಾಪ್ ಮಾಡ್ತಿರೋದು? ಅಯ್ಯೋ, ನನಗೆ ಶಾಕ್ ಆಯಿತು ನೀನು ನೋಡಿಬಿಟ್ಟು. ಮಣಿಕಂಠ, ಸಾರಿ, ಅವತ್ತೇ ಎಲ್ಲ ಒಡವೆ ಕೊಟ್ಬಿಟ್ಟಿದ್ದೀನಿ ಕಣೋ. ಒಡವೆ ಕೊಟ್ಟ ಮೇಲೂ ಯಾಕೆ ತಿರ್ಗಾ ಹಿಂಗೆ ನಾನು ಕಿಡ್ನಾಪ್ ಮಾಡ್ತಿದ್ಯಾ ನೀನು? ನಾನು ಹೆಂಗೋ ಕೊಡ್ತಿದ್ದೆ, ನನಗೆ ಗೊತ್ತಿಲ್ಲ ನಿನ್ನ ಬುದ್ಧಿ ಏನು ಅಂತೇಳಿ. ನಾನು ಯಾವತ್ತನೋ ಫೋನ್ ಮಾಡ್ದೆ ಇಟ್ಕೆ, ನೀನು ಯಾವಾಗ ಫೋನ್ ಮಾಡ್ದವಾಗ ಕರೆಸಿ ಬಿಸಾಕ್ಬಿಡ್ತಿದ್ದೆ. ನೀನು ಯಾವಾಗ ನನಗೆಲ್ಲ ಮೆಸೇಜ್ ಆಗ್ತಾಯಿದ್ದೋ, ಯಾರೋ ಇಷ್ಟೊಂದು ಮೆಸೇಜ್ ಆಗ್ತಾ ಇದ್ದಾರೆ ಅಂತೇಳಿ ಇವ್ನು ನಿನ್ನ ಫೋಟೋ ಎಲ್ಲ ನೋಡಿಬಿಟ್ಟು ನೀನು ವಾಟ್ಸಪ್ನಾಗ ಡಿ ಪಿಗೆ ಹಾಕಿರೋ ಫೋಟೋ ಎಲ್ಲ ನೋಡ್ದೆ. ಇವಳಿಗೆ ಮಾತ್ರ ₹1 ಕೊಡಬೇಡ ಕಣ ಮಗ, ತುಂಬ ಕ್ರಿಮಿನಲ್ ಇವಳು, ಕಳ್ಳಿ ಇವಳು ಅಂತ ಹೇಳಿ ಇವನೇ ಹೇಳಿದ್ದು. ಅದಕ್ಕೇ ನಾವಿಬ್ಬರು ಸೇರ್ಕೊಂಡು ನಿನ್ನ ಇಲ್ಲಿಗೆ ಕೂಡಾಕಿರೋದು. ಮತ್ತು ಅವ್ರದ್ದು ದುಡ್ಡು ಒಡವೆ ಎಲ್ಲ ಓದ್ಕೊಂಬಂದಿದ್ದಂತಲ್ಲ, ನಿನಗೆ ಹೆಂಗಾದ್ರೂ ಮನ್ಸು ಬಂತು ಈ ರೀತಿ ಮಾಡೋದಕ್ಕೆ? ಅದಕ್ಕೆ ಮತ್ತೆ ನೀನು ಅನುಭವಿಸ್ಲಿ ಅಂತ ಹೇಳಿ ಅವ್ನು ಕಿಡ್ನಾಪ್ ಮಾಡಿಸಿದ್ದಾನೆ ನಿನ್ನ. ಅವನೇ ಮಾಡಿಸಿರೋದು ಕಿಡ್ನಾಪು. ನಾನು ಕರ್ಕೊಂಬಂದೆ, ಅವ್ನು ಮಾಡಿಸ್ದ. ಇವತ್ತು ಗೊತ್ತಾಗ್ತೈತಿ ನಿನಗದು. ಇಷ್ಟು ದಿನ ಗೊತ್ತಿರಲಿಲ್ಲ. ಮಣಿಕಂಠ, ಮಣಿಕಂಠ, ಮೈತ್ರಿನ ಕೇಳು ಬೇಕಾದರೆ ನೀನು. ಇಲ್ಲಿ ನೋಡಿಲಿ, ನಾನು ಒಡವೆ ಎಲ್ಲ ವಾಪಸ್ ಕೊಟ್ಟಿದ್ದೀನಿ ಕಣೋ. ಒಡವೆ ಎಲ್ಲ ವಾಪಸ್ ಕೊಟ್ಟಿದ್ಮೇಲೆ ಇನ್ಯಾಕೆ? ಮೈತ್ರಿನ ಕೇಳು. ಮೈತ್ರಿನೂ ನಿಮ್ಮ ಅಮ್ಮನೂ ಕೇಳ್ಕೊಂಬರೋಗಿ ಹೋಗು. ಮೈತ್ರಿನ ಕೇಳೋಗು. ಎಲ್ಲ ವಾಪಸ್ ಕೊಟ್ಟಿದ್ದೀನಿ, ಯಾವುದೂ ಇಟ್ಕೊಂಡಿಲ್ಲ. ವಾಪಸ್ ಕೊಟ್ಟಮೇಲೆ ಮತ್ತೆ ಒಡವೆ ಸುದ್ದಿ ಯಾಕಪ್ಪ? ವಾಪಸ್ ಕೊಟ್ಟಿದ್ದೀನಿ ಕಣೋ. ನಾನು ಇಲ್ಲಿಂದ ಬಿಡಿಸೋ ಮಣಿಕಂಠ, ಪ್ಲೀಸ್. ಅಲ್ಲ, ನಿಮ್ಮ ಮನೆ ಪಕ್ಕನೇ ಇದ್ದು ನನಗೆ ಈ ರೀತಿ ಮಾಡಿದ್ರೆ ಹೆಂಗೆ ನೀನು? ಪ್ಲೀಸ್ ಮಣಿಕಂಠ, ಪ್ಲೀಸ್, ನಾನು ಇಲ್ಲಿಂದ ಬಿಟ್ಬಿಡು. ನಾನು ಹೋಗ್ತೀನಿ. ಅದ್ರ ನೋವೇನಂತ ನಿನಗೆ ಗೊತ್ತಾಗಬೇಕು. ಕಳ್ಕೊಂಡಿರೋ ನೋವೇನು ಅಂತ ನಿಮಗೆ ಗೊತ್ತಾಗಬೇಕು. ನಾನು ಅವತ್ತು ಕಷ್ಟಪಟ್ಟು ದುಡ್ದು ಮಾಡಿಸಿರೋ ಒಡವೆ ಎಲ್ಲ ಓದ್ಕೊಂಬಂದಲ್ಲ, ನಮ್ಮ ಅಮ್ಮನೂ ನಮ್ಮ ಅಕ್ಕ ಎಷ್ಟು ಗೋಳ್ಗರಿದ್ರು. ನಮ್ಮ ಅಮ್ಮ ಅಂತೂ ಅದೇ ಒಂದು ಚಿಂತೆ ಮಾಡ್ಕೊಂಡು, ಯಪ್ಪ ಇವಾಗಿನ ಕಾಲದ ಬಂಗಾರದ ರೇಟ್ನಾಗ ಯೋಟೊಂದು ಒಡವೆ ಮಾಡಿಸಿದ್ವಿ, ಎಲ್ಲ ಹೋಯ್ತು ಅಂತೇಳಿ ನಮ್ಮಮ್ಮ ಎಷ್ಟು ಅನುಭವಿಸ್ತು. ಕಳ್ಕೊಂಡ ಮೇಲೆ ಅದ್ರ ನೋವೇನು ಅಂತೇಳಿ ನಿನಗೆ ಗೊತ್ತಾಗಬೇಕು. ನಿನ್ನ ದುಡ್ಡು ಕಳ್ಕೊಂಡ ಮೇಲೆ ನಿನಗೆ ಆ ನೋವೇನಂತ ನಿನಗೆ ಗೊತ್ತಾಗೈತೆ. ಹಂಗೆ ಅವತ್ತು ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಿರಬೇಡ. ಯೋಚನೆ ಮಾಡು ನೀನೇನೆ, ಎಷ್ಟು ನೋವಾಗಿರ್ಬೇಡ. ನನಗೆ ಅವತ್ತೇ ಸಿಟ್ಟು ಬಂತು. ಅವ್ರು ಯಾರು ಸಿಕ್ಕಿಬಿಟ್ರೆ ನನಗೆ ಏನು ಮಾಡ್ತೀನೋ ಗೊತ್ತಿಲ್ಲ ಅಂತ ನಾನು ಅವತ್ತೇ ಅಂದ್ಕೊಂಡೆ. ನಿನಗೆ ಏನು ಮಾಡ್ತೀನೋ ಗೊತ್ತಿಲ್ಲ ಇಲ್ಲಿ.
ಅಷ್ಟೇ, ನನಗೆ ಅಷ್ಟು ರೋಷ ಬಂದುಬಿಟ್ಟೈತೆ. ನಮ್ಮ ಅಮ್ಮಯ್ಯಂತೂ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಅಲ್ಲ ನಮ್ಮ ಮನೆಗೆ ಬತ್ತಾ ಚೆನ್ನಾಗಿ ಮಾತಾಡ್ಸ್ಕೊಂಡು ಬತ್ತಾನೆ ನಮಗೆ ಮೋಸ ಮಾಡಿಬಿಟ್ಟಲ್ಲ ನೀನು, ಮೋಸ ಮಾಡಿಬಿಟ್ಟಲ್ಲ. ನೀನು ಸಿಗಲಿ ಅಂತ ಕಾಯ್ತಾ ಇದ್ದೆ, ಅನುಭವಿಸು, ಇನ್ನೂ ಚೆನ್ನಾಗಿ ಅಯ್ಯನಬೇಕು ನೀನು, ಅಲ್ಲೇವರೆಗೂ ಇಲ್ಲಿಂದ ಆಚೆ ಬಿಡೋದಿಲ್ಲ ನಾನು. ಯಪ್ಪ ಎಷ್ಟು ದಿವಸ ಆಯಿತು ಒಡವೆ ಎಲ್ಲ ವಾಪಸ್ ಕೊಟ್ಟ ಮೇಲೂ ಏನು ಮಣಿಕಂಠ ನೀನು ನನಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೆಯಾ? ಈ ಕೆಲಸ ನೀನು ಮಾಡಿಸಿರೋದು ಅಂತ ಕೇಳ್ಬಿಟ್ಟು ನನಗೆ ನೋಡಿಬಿಟ್ಟು ಶಾಕ್ ಆಯಿತು ನಿನ್ನ. ಪ್ಲೀಸ್ ಮಣಿಕಂಠ, ನಿಮ್ಮ ಮನೆ ಪಕ್ಕನೇ ಇದ್ಕೊಂಡು ನೀನು ಯಾಕೆ ಈ ಥರ ಮಾಡ್ತೀಯಾ? ನೀನು ಯಾಕೆ ಹಂಗೆ ಮಾಡಿದೆ? ನಮ್ಮ ಮನೆ ಪಕ್ಕನೇ ನೀನು ತಾನೇ ಇದ್ದಿದ್ದು, ನೀನು ಕಳ್ತನ ಮಾಡಬಾರ್ದು ಮನೆ ಪಕ್ಕದಾಗಿದ್ದ ಮೇಲೆ ಅಂತ ನಿನಗೂ ಗೊತ್ತಾಗ್ಬೇಕು ತಾನೇ. ಮನೆ ಪಕ್ಕನೇ ಇದ್ದು ನೀನು ಯಾಕೆ ಈ ರೀತಿ ಕಳ್ತನ ಮಾಡಿದೆ ಹೇಳು? ನಮ್ಮ ಅಕ್ಕನ ಜೊತೆ ಚೆನ್ನಾಗಿದ್ದು ನಮ್ಮ ಮನೆಗೆ ಬತ್ತಾ ನೋಡಿಕೊಂಡು ಎಲ್ಲಿ ಒಡವೆ ಇಕ್ಕೇವ್ರಿ ಅಂತ ಎಲ್ಲ ನೋಡ್ಕೊಂಡು ಕತ್ಕೊಂಡು ಹೋಗಿ ಎಷ್ಟು ದಿವಸ ನಾವು ನಮ್ಮಮ್ಮ ನಮ್ಮ ಅಕ್ಕ ಅಯ್ಯಂದ್ವಿ ಅಂತ ನಮಗೆ ಗೊತ್ತು. ಇವತ್ತು ನಾವೆಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ನಮಗೆ ಅವತ್ತು ಒಡವೆ ಕಳ್ಕೊಂಡಿದ್ದ ದಿನ ಬೇಜಾರಾಯಿತು ಅಂದರೆ 1 ವಾರ 15 ದಿನ ಕಣ್ಣಿಗೆ ನಿದ್ದೆ ಮಾಡಿಲ್ಲ ಯಾರೇ ಆಗಲಿ. ನಿನ್ಗೆ ಇವಾಗ 2 ಲಕ್ಷ ಕಳ್ಕೊಂಡಿರೋದಕ್ಕೆ ನಿನಗೆ ಎಷ್ಟು ಬೇಜಾರಾಗೈತೆ ಅಂತಂದ್ರಲ್ಲಿ 15 ಲಕ್ಷ ರೂಪಾಯಿ ಒಡವೆ ಕಳ್ಕೊಂಡಾಗ ನಮ್ಗೆ ಎಷ್ಟು ಬೇಜಾರಾಗಿರಬೇಡ? ಹಾಂ, 1 ರೂಪಾಯಿ ಕಳೆದಿದ್ದು, ಕಷ್ಟಪಟ್ಟು ದುಡ್ದಿರೋ ದುಡ್ಡು 1 ರೂಪಾಯಿ ಕಳೆದೋದ್ರು ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಗೊತ್ತಾ? ನೀನು ಯಾಕೆ ಆ ರೀತಿ ಮಾಡಿದೆ? ನೀನು ಉತ್ತರ ಕೊಡು ಫಸ್ಟು. ನೀನು ಮನೆ ಪಕ್ಕದಲ್ಲೇ ಇದ್ಕೊಂಡು ನೀನು ಕಳ್ತನ ಮಾಡಿದೆ ಯಾಕೆ? ನೀನು ಹೇಳು ಫಸ್ಟು. ನಾನು ಹೋಗ್ಲಿ ಅಂತ ಕೊಟ್ಬಿಡ್ತಿದ್ದೆ, ಆದರೆ ಇವನು ಬೇಡ ಮಗ ಕೊಡಬೇಡ, ಇವಳು ನೀನು ಚೆನ್ನಾಗಿ ಅಯ್ಯ ಅನ್ನಿಸ್ಬೇಕು ಅಂತ ಹೇಳ್ದ. ತುಂಬ ಸೇಡು ಹಿಡ್ಕೊಬಿಟ್ಟವನು ಇವನು. ನಿನ್ನ ಮೇಲೆ ತುಂಬ ಸೇಡಿದೆ, ತುಂಬ ಸಿಟ್ಟೈತೆ. ನಾನು ಬಿಡು ಮಗ ಹೋಗ್ಲಿ ಕೊಟ್ಬಿಡೋಣ ಅಂತ ಹೇಳ್ದೆ. ಇವನು ಒಪ್ಪಲಿಲ್ಲ. ನಮ್ಮ ಕುಚ್ಚಿಕ್ಕು ಇವನು, ನಾವಿಬ್ಬರು ದೋಸ್ತಗಳು ಇಬ್ರು. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ಅವನು ಬಿಡಬೇಡ ಅವಳನ್ನು ಮಾತ್ರ ಬಿಡಬೇಡ, 1 ರೂಪಾಯಿ ಕೊಡಬೇಡ ಅವಳಿಗೆ, ಕರ್ಕೊಂಬಂದು ಚೆನ್ನಾಗಿ ಅಯ್ಯನು ಬೇಕು ಅವಳು ಅಂತ ಅವ್ನು ಹೇಳ್ದ. ಅದಕ್ಕೆ ನನ್ನ ಗೆಳೆಯ ಹೇಳ್ದಂಗೆ ನಾನು ಮಾಡಿದ್ದೀನಿ ಇವತ್ತು. ತುಂಬ ದುರಂಕಾರ. ನಮ್ಮ ಅಕ್ಕರು ನಮ್ಮಮ್ಮ ಹೋದ್ರೆ ಇಸ್ಕೊಂಬರೋಕ್ಕೆ ಎಷ್ಟು ಅವಮಾನ ಮಾಡಿದ್ದಾಳೆ, ಎಷ್ಟು ಮಾತಾಡಿದ್ದಾಳೆ. ನಮ್ಮಮ್ಮ ತುಂಬ ಬೇಜಾರಾಗೈತೆ. ಅಲ್ಲ ಅವ್ರು ಮಾಡಿರೋ ಇದಕ್ಕೆ ನಮ್ಮ ಅಕ್ಕ ಎಷ್ಟು ಎಲ್ಪ್ ಮಾಡಿದ್ದಾಳೆ ನಿನಗೆ. ಎಷ್ಟೆಲ್ಲ ಎಲ್ಪ್ ಮಾಡಿದ್ರು ಅದೆಲ್ಲ ಹೇಳ್ಬಾರ್ದು ತಗ ನಿನ್ನ ಕತೆನ. ಅದೆಲ್ಲ ಹೇಳಿದ್ರೆ ಇವತ್ತು ಹಗ್ಲೆಲ್ಲ ಹೇಳ್ತಾ ಕೂತ್ಕೊಂಡ್ರು ಸಾಲದು ಕಣೋ. ಇವಳ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಇವಳನ್ನೇನೇ ಅಂದ್ರೂ ನಂಬಾರ್ದು. ನಾವು ಮಾಡಿರೋದಕ್ಕೆ ನಂಬಿಕೆ ದ್ರೋಹ ಮಾಡಿಬಿಟ್ಲಲ್ಲ, ಅದಕ್ಕೆ ತುಂಬ ಸಿಟ್ಟು ಬಂತು. ಅಯ್ಯನ್ನು ಚೆನ್ನಾಗಿ ಇನ್ನೂ ನೀನು ಅಯ್ಯ ಅನ್ಬೇಕು, ಇಲ್ಲೇ ಇರು. ನಾನು ಬಿಟ್ಟರೆ ಕೇಳು ನಿನ್ನ. ನಾವೆಷ್ಟು ನೋವು ಪಟ್ವೋ ಅಷ್ಟೇ ನೋವು ಪಡ್ಬೇಕು ನೀನು. ನಾವೆಷ್ಟು ಬೇಜಾರು ಮಾಡ್ಕೊಂಡು ಅಷ್ಟೇ ಬೇಜಾರು ಮಾಡ್ಕೋಬೇಕು. ಅದ್ರ ನೋವು ಏನಂತ ನಿನಗೆ ಗೊತ್ತಾಗಬೇಕು. ನಮ್ಮ ದೊಡವೆ ಎಲ್ಲ ಯಾಕೆ ಕದಿಬೇಕಾಗಿತ್ತು ನೀನು? ಯಾಕೆ ಕದಿಬೇಕಾಗಿತ್ತು ನೀನು ಅಂತ? ಯಾಕೆ ಕದಿಬೇಕಾಗಿತ್ತು? ಮಣಿಕಂಠ ಪ್ಲೀಸ್ ನನ್ನ ಬಿಟ್ಬಿಡು, ಕಾಪಾಡು ಪ್ಲೀಸ್ ಮಣಿಕಂಠ. ತಪ್ಪಾಯಿತು ಮಣಿಕಂಠ, ತಪ್ಪಾಯಿತು. ಅಯ್ಯೋ ತಪ್ಪಾಯಿತು, ಬಿಟ್ಬಿಡು ಮಣಿಕಂಠ, ಬಿಟ್ಬಿಡು. ನಮ್ಮ ಒಡವೆ ಎಲ್ಲ ಕದ್ದಿರೋದು ಇವಳೇನೆ. ನನಗೆ ತುಂಬ ಸಿಟ್ಟು ಬಂದಿತ್ತು ಇವಳ ಮೇಲೆ. ನಮ್ಮ ಒಡವೆ ಎಲ್ಲ ಕದ್ದಿದ್ದಕ್ಕೆ ನಾವು ಅವಾಗಂತೂ ತುಂಬ ಅಯ್ಯೋ ಅಂದ್ಬಿಟ್ವಿ. ಈಗ ಯಾರಿಗೇ ಆಗಲಿ ಮಾಡಿಸಿರೋ ಒಡವೆ ಈಗ ಒಂದು ಮೂಗಿನತ್ತು ಕಳೆದ್ರೂ ತುಂಬ ಬೇಜಾರಾಗುತ್ತೆ. ನಾನು ಕಷ್ಟಪಟ್ಟು ದುಡ್ದು ಮಾಡಿಸಿರೋ ಒಡವೆ ನಮ್ಮ ಅಮ್ಮನಿಗೂ ನಮ್ಮ ಅಕ್ಕನಿಗೂ 10-15 ಲಕ್ಷದ ಒಡವೆ ಇವತ್ತು. ಅದು ಕಳ್ಕೊಂಡ್ರೆ ಯಾರಿಗೆ ತಾನೇ ಬೇಜಾರಾಗಕ್ಕಿಲ್ಲ. ಅವತ್ತು ಎಷ್ಟು ನೋವು ಪಟ್ಟಿರಬೇಡ ನಾವು. ಯೋಚನೆ ಮಾಡಿ ನೀವು ಸ್ವಲ್ಪ. ನನಗೆ ತುಂಬ ಸಿಟ್ಟು ಬಂತು. ನಮ್ಮ ಮನೆಗೆ ತಿಂದ್ಕೊಂಡು ಉಣ್ಕೊಂಡು ನಂಬಿಕೆ ದ್ರೋಹ ಮಾಡಿಬಿಟ್ಲಲ್ಲ, ನನಗೆ ತುಂಬ ಸಿಟ್ಟು ಬಂತು. ಅದಕ್ಕೇ ನನಗೆ ಗೊತ್ತಾಯಿತು ಇವಳದೇ ದುಡ್ಡು ಅಂತ ಹೇಳಿ. ಅದಕ್ಕೆ ಕೊಡಿಸ್ಲಿಲ್ಲ. ಕಳ್ಕೊಂಡಿರೋ ನೋವೇನು ಅಂತ ಅವಳಿಗೂ ಗೊತ್ತಾಗಬೇಕು, ಅವಾಗ ನಾನು ಬಿಡ್ತೀನಿ ಅಂತ ಹೇಳಿದ್ದೀನಿ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.